ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ದೆ ಇಲ್ಲಿ ನೋಡಿ. ನಮ್ಮ ಸ್ಪೆಷಲ್ ಗೆಸ್ಟ್. ನೀವು ನಿಂತ್ಕೊಂಡ್ರೆ ಒಂದು ಸತಿ ಹಿಂಗೆ ಹಂಗೆ ಇಲ್ಲ ನಿಮ್ಮ ಥರನೇ ಬರ್ತಿದ್ದೀರಿ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ರೋಹನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಆಯುಧ ಪೂಜೆ. ಸೊ ಇವತ್ತೊಂದು ಆಯುಧ ಪೂಜೆಗೆ ಒಂದು ಸ್ಪೆಷಲ್ ಗೆಸ್ಟ್ ಇದೆ. ಅದು ನಿಮಗೆ ತೋರಿಸಿರಲಿಲ್ಲ ಏನೋ ಅಂತ ಇವಾಗ ತೋರಿಸ್ತೀನಿ. ಬನ್ನಿ ಹೋಗೋಣ. ಏನಪ್ಪ ಇಣಕ್ಕೆ ನೋಡ್ತಾ ಇದ್ದೀರಾ? ನಮ್ಮಪ್ಪ ಪೂಜಾರಿ ಆಗ್ಬಿಟ್ಟಿದ್ದಾರೆ ಪಾಪ. 5 ಗಂಟೆಗೆ ಎದ್ಬಿಟ್ಟು ರೆಡಿ ಮಾಡವ್ರೆ. ನಾನು ಇವಾಗ ಎದ್ದೆ 10 ಗಂಟೆಗೆ. ಸೊ ಇವಾಗ ಸ್ವೀಟ್ ತೊಗೊಂಬರ್ಬೇಕಂತೆ. ನಿಮಗೆ ತೊಗೊಂಬರಕ್ಕಾಗಲ್ಲ ಸ್ವೀಟು, ಎಲ್ಲ ನಾನೇ ತೊಗೊಂಬರ್ಬೇಕಾ? ಏನ್ ಮಾಡ್ತೇವೆ ಮರ, ಹೋಗಿ ತಗೊಂಬರೋಣ ಬನ್ನಿ. ಆಯ್ತಾ ಬೇರೆ ಯಾವುದೋ ಸ್ವೀಟ್ ಇದೆ, ಅಲ್ಲಿ ಸ್ವಲ್ಪ ಹಾಕೊಂಡು ಪೇಡ ಒಂದು ಕಡೆ. ಓ ಕಾಜು ಕಟ್ಲಿ ಇದೆ. ಮೊಸರನ್ನು ಒಂದು ಮೈಸೂರು ಪಾಕು, ಒಂದು ಪೇಡ, ಒಂದು ಸೋಂಪಾಪುಡಿ. ಏನಂಕಲ್ಲ 5 ರೂಪಾಯಿ ಅಂತ ಬರ್ತೈತೆ ನೋಡಿ. ಇಲ್ಲ 5 ರೂಪಾಯಿ ಅಂತ ಬರ್ತದೆ. 5 ರೂಪಾಯಿ ಅಲ್ಲ, 50 ಪೈಸೆ ಅಂತ ಬರ್ತದೆ. 125 ಇದು, 70, 125, 160. 160 ಎಷ್ಟಾಯ್ತು ಟೋಟಲ್? ಕ್ಯಾಲ್ಕುಲೇಟರ್ ಕೊಡಿ. ನಮ್ಮ ಮನೇಲಿ ಒಂದು ತಗೊಂಬ ಅಂದ್ರೆ ನಾನು 3 ತಗೊಂಡು ಹೋಗ್ತಾ ಇದ್ದೀನಿ. ಬೈಸ್ಕೊಳೋ ಕೆಲಸಗಳೇ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ನಿನಗೆ ಬೇಡವಾ? ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಗೈಸ್, ನಮ್ಮ ಮನೇಲಿ ಯಾವ ಲೆವೆಲಿಗೆ ನಾನು ಯೂಸ್ ಮಾಡೋ ಐಟಮ್ಗಳಿಗೆಲ್ಲ ಪೂಜೆ ಮಾಡಿದ್ದಾರೆ ಅಂದರೆ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇಷ್ಟು ಐಟಮ್ ಆಯಿತಾ, ಇಲ್ಲಿ ಇವನ್ನೆಲ್ಲ ನಾನು ಯೂಸ್ ಮಾಡೋದು. ನನಗೆ ಲೆನ್ಸು ಯಾವ ಲೆವೆಲ್ಗೆ ಪೂಜೆ ಮಾಡಿದ್ದಾರೆ ಅಂದರೆ ಅವ್ರು ಕುಂಕುಮ ಇದೆಲ್ಲ ಹಚ್ಚಿ ಒಳಗೆ ಏನಾದರೂ ಹೋದ್ರೆ ಅಮ್ಮ ಕುಂಕುಮ ಅರ್ಶನ ಏನಾದರೂ ಕ್ಯಾಪ್ ಹಾಕೈತೆ. ಲಿಂಗ ಪೂಜೆ ಮಾಡ್ದಂಗೆ ಮಾಡಿದ್ದಾರೆ ಅದನ್ನ. ಶಿವಲಿಂಗ ಇದ್ದಂಗೆ ಐತೆ. ಚಾಮುಂಡೇಶ್ವರಿ ಅದೇ ಮೇನ್. ಪರ್ಕೆಗೂ ಪೂಜೆ ಮಾಡಿದ್ದಾರೆ ಗೈಸ್ ನಮ್ಮ ಮನೇಲಿ. ಲ್ಯಾಪ್ಟಾಪು, ಕ್ಯಾಮ್ರಾ ಸ್ಟ್ಯಾಂಡು, ಇದು ರಿಂಗ್ ಲೈಟ್ ಸ್ಟ್ಯಾಂಡು, ಲೈಟು, ಫೋನ್ಗಳಿಗೂ ಮಾಡೋ ಮಾತ್ಲಾಗೆ. ಹಾಂ ಕೊಡವ. ಗೈಸ್, ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದೆ ನಾನು. ಸ್ಪೆಷಲ್ ಗೆಸ್ಟ್ ಅಂತ ಹೇಳಿದೆ ಇಲ್ಲಿ ನೋಡಿ. ನಮ್ಮ ಸ್ಪೆಷಲ್ ಗೆಸ್ಟ್. ಇದ್ರ ಬಗ್ಗೆ ತೋರ್ಸೋದು ಮಾತಾಡ್ಬಿಟ್ಟೆ ಇರಿ, ನಾನು ಆಮೇಲೆ ಮಾತಾಡ್ತೀನಿ. ಫಸ್ಟು ರೆಡಿ ಮಾಡಿಬಿಟ್ಟು ಗೊತ್ತಾಗಲ್ಲೇನಮ್ಮ. ಹೋಗು. ಗೈಸ್, ನಾನು ಹೇಳ್ತಾ ಇದ್ದೆ ಸ್ಪೆಷಲ್ ಗೆಸ್ಟು ಅಂತ. ಇವತ್ತಿನ ನಮ್ಮ ಸ್ಪೆಷಲ್ ಗೆಸ್ಟ್ ನಾನು ಆರೋಗ್ಯ ರೆಡಿ ಆಗಿಬಿಟ್ಟಿದೆ ಗೈಸ್. ತುಂಬ ಎಮೋಷನ್ಸ್ ಆಗಿರ್ಬೋದು, ತುಂಬ ನನ್ನ ಇನ್ನೊಂದು ಫ್ರೆಂಡ್ ಅಂತ ಹೇಳ್ಬೋದು, ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳ್ಬೋದು. ಅಷ್ಟು ಇಷ್ಟಪಟ್ಟು ತೊಗೊಂಡಿದ್ದು ಗಾಡಿ. ಬಿದ್ದಿದ್ದೆ ಇದರಲ್ಲಿ. ನಾನು ಇದರಿಂದ ಬಿದ್ದೆ ಅಂತ ನಾನು ಹೇಳಲ್ಲ. ಇದು ನನ್ನ ಜೀವ ಕಾಪಾಡ್ತು ಅಂತಲೇ ಹೇಳೋದು. ಯಾಕೆಂದರೆ ಬೇರೆ ಗಾಡಿ ಯಾವುದಾದ್ರೂ ಇದ್ಬಿಟ್ಟಿದೆ, ಅದರಲ್ಲೇ ಲಾಕಾಗಿ ಹೋಗ್ಬಿಡ್ತಾ ಇದ್ದೆ. ಇದಾಗಿರೋದಕ್ಕೆ ತಪ್ಪಿಸ್ಕೊಂಡಿದ್ದೀನಿ. ತುಂಬ ಡ್ಯಾಮೇಜ್ ಆಗಿತ್ತು ಗಾಡಿ. ರೆಡಿ ಮಾಡಿಸಿದ್ದೀನಿ. ನಾನು ಇನ್ನೊಂದು ಬ್ಲಾಗಲ್ಲಿ ಗಾಡಿ ಗ್ಯಾರೇಜಿಗೆ ಬಿಡೋದನ್ನ ಹಾಕಿದ್ದೆ. ತೊಗೊಂಬರೋದು ಹಾಕೋಕ್ಕಾಗಲಿಲ್ಲ, ಯಾಕೆಂದರೆ ಅರ್ಜೆಂಟಿಗೆ ಮರ್ತೋಗ್ಬಿಡ್ತು. ಸೊ ಗಾಡಿ ಒಳ್ಳೆ ಕಂಡೀಷನಲ್ಲಿ ರೆಡಿಯಾಗಿದೆ. ಅಂದರೆ ಫುಲ್ಲು ಹೊಸ ಗಾಡಿ ಥರ ಎಲ್ಲ ಪ್ರತಿಯೊಂದನ್ನು ರೆಡಿ ಮಾಡಿಸಿದ್ದೀನಿ ಗೈಸ್. ತುಂಬ ಚೆನ್ನಾಗಿ ರೆಡಿ ಮಾಡಿಕೊಟ್ರು. ತುಂಬ ಖುಷಿ ಆಯಿತು. ಓಡ್ಸೋಕ್ಕೂ ಅಷ್ಟೇ ಹೊಸ ಗಾಡಿ ಥರ ಇದೆ. ಖುಷಿ, ಸಂತೋಷ.
ಕ್ಲೀನ್ ಮಾಡ್ಸೋದು ಮಾಡಿ ಎಲ್ಲ ನೋಡಿ ಇಲ್ಲಿ ಎಲ್ಲ ಬಡಿಸ್ಬಿಟ್ಟಿದ್ದಾರೆ ಪೂರ್ತಿ ಗಂಧ. ಈ ನಮ್ಮ ಇದ್ರ ಕಡೆ ಎಲ್ಲ ಲಾರಿ ಬಸ್ಗಳಿಗೆಲ್ಲ ಅಲಂಕಾರ ಮಾಡ್ತಾರಲ್ಲ ಹಂಗೆ ಮಾಡ್ತಾರೆ ನಮ್ಮ ಅದು ಹೋಗಿ ಸ್ವಸ್ತಿಕ್ ಅಲ್ಲ ಗಣಪತಿ ಹೂವು ಇದನ್ನ ಹೇಳ್ತಾರೆ ಇಷ್ಟು ದೊಡ್ಡ ಅಲ್ಲ ಇಷ್ಟು ದೊಡ್ಡ ಬಾಳೆ ಕಂಬ ಕಟ್ತಾರಲ್ಲ ಹಂಗೆ ಸ್ವಸ್ತಿಕ್ ಹಂಗಲ್ವಾ? ಹಂಗೆ ಗಣಪತಿ. ಇದು ಆಕ್ಚುಲಿ ಇದು ಕೆಳಗಡೆ ಬರಬೇಕಿತ್ತು ಅನ್ಸುತ್ತಿದೆ. ಅಪ್ಪಾಜಿ ಮೊಸಳೆ ಇದ್ದಂಗೆ ಐತಿ ಗಣಪತಿ. ಅಪ್ಪಾಜಿ ಮೊಸಳೆ ಇದ್ದಂಗೆ ಐತಿ ಹಿಂಗೆ ನಿಂತ್ಕೊಂಡಿರೋ ಮೊಸಳೆ. ನೀವು ನಿಂತ್ಕೊಂಡ್ರೆ ಒಂದ್ಸತಿ ಹಿಂಗೆ ಹಂಗೆ ಇಲ್ಲ ನಿಮ್ಮ ಥರನೇ ಬರ್ತಿದ್ದೀರಿ. ತೆಗೆ ಕಬ್ಬರ ಅಪ್ಪಾಜಿ ಹೊಡ್ಬೋದು. ನಾನ್ ವೆಜ್ ಬರ್ತಾ ಇದೆ ಪೂಜೆ ಮಾಡ್ಬೇಕಾದ್ರೆ ಬರ್ಬೇಕು. ನಾನ್ ವೆಜ್ ಕರ್ಪೂರ ಆದ್ಮೇಲೆ ಮಾಡ್ದಂಗೆ ಮಾಡ್ತಿದಾರಲ್ಲ ಸಾಕಾ? ಕರ್ಪೂರ ಆದ್ಮೇಲೆ ಮಾಡ್ದಂಗೆ ಮಾಡೋದು ನೀವು ಏನೇನು ನೋಡ್ಬೇಕು? ಲೈಟ್ ಇಲ್ಲ ಏನು ಆಗಲ್ಲ. ಮುಟ್ತಾರ ಅಲ್ಲ ಅಲ್ಲ ತಟ್ಟಿಗೆ ಹಾಕ್ಬಿಟ್ಟು ಬೆಳಗ್ಬೋದಾಗಿತ್ತಲ್ಲ. ಅಯ್ಯೋ ಮಾಡ್ರಿ, ಏನಾಗಲ್ಲ. ಗಾಳಿ ಬಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇದೇನು ಸೀರಿಯಲ್ ಅಲ್ಲ, ಆರೋಗ್ಯ ತಕ್ಕ ಎಲ್ಲ ಮುಖ ನೋಡ್ಕೊಳ್ಳಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಂತ ಪೂಜೆ ಮಾಡ್ತಪ್ಪಜಿ? ಮಾಡ್ರಿ ಹುಷಾರು. ಹಚ್ಕೊಳ್ಳೋ ತನಕ ಇರ್ರಿ ಸ್ವಲ್ಪ. ಹಂಗೆ ಇಟ್ಕೊಂಡು ಹೋಗಬೇಕು. ಬಿಡಿ ನೋಡಿ, ಇವಾಗ ಬೀಳ್ತಾನೆ ಇಲ್ಲ. ಗೃಹ ಪ್ರವೇಶದಾಗೆ ಹೊಡಿತಾನ ಏನ್ ಬೀಳ್ತಿದ್ದೀವಿ ಇವಾಗ ಅಜ್ಜಿ ಏನೂ ಆಗಲ್ಲ, ಬೀಳಲ್ಲ. ಹೊಡಿಬಾರ್ದು, ದೃಷ್ಟಿಕಾಯಿಗಳನ್ನ ನಿಧಾನ ಹೊಡಿಬೇಕು ಯಾವಾಗ ಗೊತ್ತಾ? ಸಿಗರೇಟ್ ಆದರೆ ಚೆನ್ನಾಗಿ ಅನಿಸ್ತೀರಾ, ಕರ್ಪೂರ ಅನ್ಸೋದು ಬರೋಲ್ಲ. ಬರೀ 3 ಸತಿ ರೌಂಡು, 3 ಸತಿ ಮೇಲ್ ಕೆಳಗ. 3 ಸರಿ ತಿರ್ಸ್ಬಿಟ್ಟು ಒಂದ್ಸರಿ ಮುಗಿಸಿ ರೌಂಡ್ ಬಾ. ಹೋಗ್ಮ, ಏನೂ ಆಗಲ್ಲ. ಹೋಗು, ಬಂದು ಹಚ್ಕೊಂಡು ಮತ್ತೆ ಮಾಡೋ. ಬಾ, ಹೋಗು. ರೌಂಡ್ ಬಾ, ಹೋಗು. ಪರವಾಗಿಲ್ಲ, ಹೋಗು. ರೌಂಡ್ ಬಾ. ಇಲ್ಲ ನೋಡಿ ಅಲ್ಲೇ ಹೋಗಿ ಇಲ್ಲಿ ಪುಷ್ಟಿಕಾಯಿಗಳನ್ನ ಯಾವತ್ತು ಜೋರ ಹೊಡಿಬಾರ್ದಂತೆ, ಚೂರು ಆಗಬಾರ್ದಂತೆ. ಅದೇನಪ್ಪಾಜಿ? ಮಾಡು. ನಿಮಗೆ ಸರಿ ಇದೆಯಾ ನೋಡಮ್ಮ? ಹಿಂದೆ ಹಿಂದೆ ನೋಡು.
ಚೆನ್ನಾಗಿದೆ 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 ನಾಲ್ಕು ಸಾಕು. ಏನ್ಸ್ ಕೊಡಮ್ಮ ನಾಲ್ಕಂತೆ 1 2 ಅಯ್ಯಂಕೋ ಹಾಕು ಗೈಸ್ ಇವಾಗ ಒಂದು ಮನೆ ಪೂಜೆ ಮುಗೀತು, ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ, ನಮ್ದು ಇನ್ನೊಂದು ಮನೆಗೆ. ಸೊ ಅಲ್ಲಿ ಪೂಜೆ ಆಗ್ಬಿಟ್ಟಿರುತ್ತೆ ಆಲ್ರೆಡಿ. ಹೋಗಿ ಒಂದು ಬ್ಲಾಗ್ ಶೂಟ್ ಮಾಡ್ಕೊಂಡು ಬರೋಣ. ವರ್ಷ ಮಾಡ್ತೀನಿ, ಒಂದು ವರ್ಷನೂ ಮಿಸ್ ಮಾಡಲ್ಲ ನಾನು, ಅದಕ್ಕೆ ಈ ವರ್ಷನೂ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಅದೆಲ್ಲ ಮುಗೀತು. ಮಾತಾಡೋ ಏನಂತ ಮಾತಾಡ್ಬೇಕು ಗೈಸ್. ಇವಾಗ ಇಲ್ಲಿ ನಮ್ಮದು ಬನ್ನಿ, ನೀವು ಜೊತೆಗೆ ಬನ್ನಿ ಜನರೇ ಬನ್ನಿ. ನಮ್ ಚಿಕ್ಕುನೆಲ್ಲ ಮದ್ವೆ ಮಾಡಿಸ್ತಾ ಇದ್ದೀನಿ ನಾಳೆಯಿಂದ. ನಾನು ಬೇರೆ ಚಿಕ್ಕುನ ನಮ್ ಚಿಕ್ಕು ಬೇರೆ ಲವ್ ಮಾಡ್ತಾ ಇದ್ದಾನೆ ಒಂದ್ ಹುಡುಗಿನ. ಯಾರೋ ಅದಕ್ಕೆ ಶೂಸ್ ಎಲ್ಲ ಹಾಕೋ ಬಂದಿದ್ಯಾ? ಆಂಕಲ್ಸ್ ಎಲ್ಲ ಹಾಕೋ ಬಂದಿದ್ದಾನೆ. ಯಾರಣ್ಣ ಹುಡುಗಿ? ಅವನ್ ಯಾರನ್ನೋ ಹೇಳಿದ್ನಪ್ಪ, ಅವಾಗ್ಲೂ ಎತ್ಕೊಂಡಿದ್ದ. ಗೈಸ್ ನಮ್ದು ಇನ್ನೊಂದು ಮನೆಗೆ ಬಂದಿದ್ದೀವಿ. ಒಂದ್ ಮನೇಲಿ ಪೂಜೆ ಆಯ್ತು, ಇವಾಗ ಇನ್ನೊಂದು ಮನೆ ಪೂಜೆಗೆ ಬಂದಿದ್ದೀವಿ. ಬನ್ನಿ ತೋರಿಸ್ತೀನಿ ಹೇಗೆ ಮಾಡ್ತಾರೆ. ನಿಮ್ಮ ಹೆಸರು? ಅಜಿತ್ ಅಲ್ಲಿ ಕ್ಯಾಮ್ರಾ ಅಲ್ಲಿದೆ. ಅಜಿತ್ ಅಂತ ಅವನ ಹೆಸರು. ಫುಲ್ ಹುಲಿ ಅಂತ ಹೇಳ್ತಾ ಇರ್ತಾರೆ ಅವನ್ಗೆ. ಏನೇನ್ ಹೆಸರು ಇಟ್ಟಿದ್ದಾರೆ. ನೀವೇನಂತ ಕರಿತೀರಾ? ನಾವು ಅವನ ಹೆಸರು ಸಿಂಗಮ್ ಅಂತ ಕರೆಯೋದು. ಯಾಕೆ ಸಿಂಗಮ್ ಅಂತ ಕರೆಯೋದು? ಸಿಂಗಮ್ ಅಂದ್ರೆ ಅವನೊಂಥರ ನಾನಾ ತರ ಹೆಸರು ಇಟ್ಕೊಂಡಿರ್ತಾನೆ. ಗಾಡಿ ಕೀ ಕೊಡ್ರದು. ಗೊತ್ತಿಲ್ಲ. ಹೇಳು. ನಿಧಿ ಬಾರ. ಗೊತ್ತಿಲ್ಲ. ಏನನ್ನ ಮೊನ್ನೆ ಏನ್ ಗೊತ್ತಾ, 100 ರೂಪಾಯಿಗೆ ವೇಪು ಬಾರ ಇಲ್ಲಿ ಚಿಂಪಾಂಜಿ. ವೇಪ್ ಅಲ್ಲ, ಲಿಕ್ವಿಡ್ ತರ್ಸೋದು ಇವನು 100 ರೂಪಾಯಿ. ಮೊನ್ನೆ ನಂಗೆ ನಾನು ತರ್ಸಲ್ಲ. ವೇಪು 800 ರೂಪಾಯಿ. ವೇಪ್ 800 ರೂಪಾಯಿ ತರ್ಸ. 800 ರೂಪಾಯಿಗೆ ವೇಪು? ನಾವು ಮೊನ್ನೆನಾಗಿಲ್ಲ ನಾವು. ನಮ್ಗೆ ಸಿಗಲ್ಲ 800 ರೂಪಾಯಿ. ನೀನು ನಾನು ತರ್ಸ. ನಿನ್ ಬಗ್ಗೆ ಏನೇನು ಹೇಳ್ತಾರಲ್ಲ ಇವರು. ಆಮೇಲೆ ಕೊಡ್ತೀನಿ. ಮೊಯ್ತಾ ವೇಪ್ ಹೊಡಿತಿ ಅಂತೆ, ಬಾರ ಇಲ್ಲಿ. ಗೈಸ್ ಪೃತಿಕ್ಕು ಮಾಮ ಎಲ್ಲ ಎಂತ ಸ್ಕ್ಯಾಮ್ ನನ್ನ ಮಕ್ಕಳು ಅಂದರೆ. ನನ್ನ ಮಕ್ಕಳು ಬಿಟ್ಬಿಟ್ಟು ಬಂದ್ಬಿಟ್ಟು ಒಬ್ಬೊಬ್ಬರೇ ತಿಂತವ್ರು. ನನಗೂ ಹೊಟ್ಟೆ ಹಸುವಾಗ ಹೆಂಗೆ ತಿಂತಾವ್ ನೋಡಿ, ಬಾಯಿ ಹೊಡ್ಸ್ಕೊಂತ ತಿಂದಿದ್ದು. ಟೇಸ್ಟ್ ಮಾಡ್ತೀರಾ? ಬನ್ನಿ ನೋಡಿ ಇವನು ಅಷ್ಟೇ. ఎందుకులే నీకు ఏసు బతుకు ఛీ ದೀಪಾವಳಿ ಆದಮೇಲೆ ನಾನು ತೊಗೊತೀನಿ, ನ್ಯೂ ಇಯರ್ ಅಷ್ಟರಲ್ಲಿ ಕೊಡ್ತೀನಿ. ಯಾವುದು? ಅಯ್ಯೋ ಅಚ್ಚಾ, ನನ್ನ ಹತ್ರನಾ ಡೂಪ್ಲಿಕೇಟು? ನೋಡಿ ಗೈಸ್, ರಿಚ್ ಕಿಡ್ಡು. ಕಾಣಿಸ್ತು, ತೋರಿಸ್ದೆ. ಬರಲ್ಲ.